31 ದೇಶಗಳು ಈಗ ಅವರ ಪ್ರತಿನಿಧಿಗಳಾಗಿ ಇವರು ಹೋಗಿರೋದು 4 ಜನ. ಅಂದರೆ ಪ್ರತಿನಿಧಿಗಳಾಗಂದರೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ, ಅವರು ಕೂಡ ಅಮೌಂಟ್ ಕೊಟ್ಟಿರ್ತಾರೆ. ಇವರು ಹೋಗಿ ಅವರ ಬೇಕಾಗಿರುವಂಥದ್ದು ಪ್ರಯೋಗಗಳನ್ನು ಇಲ್ಲಿ ಮಾಡ್ತಾರೆ. 4 ಗಗನಯಾತ್ರಿಗಳಿಗೆ ISSನಲ್ಲಿ ಸ್ವಾಗತ. ಯಾರಿದ್ದಾರೆ ಅಲ್ಲಿ ಸ್ವಾಗತ ಮಾಡೋಕ್ಕೆ ಅಂತ ನಿಮ್ಗೆ ಅನಿಸುತ್ತೆ. 14 ದಿನ ಅಂತರಿಕ್ಷದಲ್ಲೇ ಶುಕ್ಲಾ ಸೇರಿ 4 ಗಗನಯಾತ್ರಿಗಳು ಇರ್ತಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಶುಭಾಂಶು ಶುಕ್ಲಾ ಅಲ್ಲಿ ಇಳಿದಿರೋದು ಇವಾಗ. 4 ಗಗನಯಾತ್ರಿಗಳಿಗೆ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅವರನ್ನ ಬರಮಾಡಿಕೊಂಡಿದೆ. Dragon contact and soft capture complete. To orbiting around the Earth, connecting with the soft capture. ಸೊ ಇದು ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್. ಸೊ ಅಲ್ಲಿಗೆ ಈಗ ತೆರಳುತ್ತಾ ಇದ್ದಾರೆ. ಡಾಕಿಂಗ್ ಪ್ರಕ್ರಿಯೆ ಏನಿದೆ ಅದು ಮುಕ್ತಾಯವಾಗಿದೆ ಅಲ್ಲಿಗೆ. ಸೊ ಹಾಗಾಗಿ ಯಶಸ್ವಿಯಾಗಿ ಡಾಕಿಂಗ್ ಆದ ನಂತರ ಅವರೆಲ್ಲರೂ ಕೂಡ ಏನು ತೊಗೊಂಡು ಹೋಗಿದ್ದಾರೆ. ನಿಮ್ಗೆ ಸಾಮಾನ್ಯವಾಗಿ ಹೇಳೋದಾದರೆ ಒಂದು ಕಾರಿನಿಂದ ಇನ್ನೊಂದು ಕಾರಿಗೆ ಶಿಫ್ಟ್ ಮಾಡೋ ಕೆಲಸ ಪ್ರಕ್ರಿಯೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಕಾರಿಂದ ಇನ್ನೊಂದು ಕಾರಿಗೆ ಒಳಗಡೆ ಹೋಗ್ಬೇಕಲ್ವಾ, ಅದು ಮೂಮೆಂಟಲ್ಲೇ ನಡೀತಾ ಇರುತ್ತೆ. ಹೇಗಿರುತ್ತೆ, ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಸ್ಪೀಡಲ್ಲಿ ಒಂದು ಕಾರ್ ಹೋಗ್ತಾ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ಕಾರು ಪಕ್ಕದಲ್ಲೇ ಬರುತ್ತೆ. ಈ ಕಾರಲ್ಲಿ ಕೂತವರು ಆ ಕಾರಿನ ಡೋರ್ ಓಪನ್ ಮಾಡ್ಕೊಂಬಿಟ್ಟು ಆ ಕಾರಿಂದ ಈ ಕಡೆಗೆ ಬರಬೇಕು. ಒಂಚೂರು ಕಿಲೋಮೀಟರ್ ಸ್ಪೀಡಲ್ಲಿ ವೇರಿಯೇಷನ್ ಆದರೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಅದನ್ನು ಡಾಕಿಂಗ್ ಸಿಸ್ಟಮನ್ನು ಮಾಡಿದ್ದಾರೆ. ಒಂದು ಸಲ ಕಾರ್ ಎರಡೂ ಕೂಡ ಒಂದೇ ವೇಗದಲ್ಲಿ ಚಲಿಸ್ತಾ ಇದ್ದಾಗ ಲಾಕ್ ಆಗುತ್ತೆ. ಲಾಕ್ ಆದ ನಂತರ ಒಳಗಡೆಗೆ ಶಿಫ್ಟ್ ಆಗುವಂಥ ಕೆಲಸ, ಅದನ್ನೇ ಈಗ ಅಲ್ಲಿ ಮಾಡ್ತಾ ಇರೋದು. ಒಳಗಡೆಗೆ ಹೋಗ್ತಾ ಇದ್ದಾರೆ. ಆ ದೃಶ್ಯಗಳನ್ನು, ಅದಕ್ಕೇನು ಬೇಕೋ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ರು. ಇವೆಲ್ಲವೂ ಕೂಡ ಆಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಅಂತ ಏನು ಕರಿತೀವಿ, ಅಲ್ಲಿ ಈಗ ಅವ್ರು ಹೋಗಿದ್ದಾರೆ. ಇವತ್ತಿನಿಂದ 14 ದಿನ ಅಲ್ಲೇ ಇರ್ತಾರೆ. 61 ಪ್ರಯೋಗಗಳನ್ನು ಮಾಡ್ತಾರೆ. 31 ದೇಶಗಳದ್ದು ವಿವಿಧ ರೀತಿಯಾದಂಥ ಪ್ರಯೋಗಗಳಿದೆ. ಆ ಪ್ರಯೋಗಗಳನ್ನು ಅವ್ರು ಮಾಡ್ತಾರೆ. ಭಾರತದ್ದು ಕೂಡ 7 ಪ್ರಯೋಗಗಳಿದೆ. ಅದನ್ನು ಪ್ರಯೋಗಗಳು ಮಾಡ್ತಾರೆ. ಸೊ ಏನಾಗುತ್ತೆ ಏನಿಲ್ಲ ಅನ್ನುವಂಥದ್ದು ಆ ದೇಶಗಳಿಗೆ ಅದರ ಮಾಹಿತಿಗಳು ಹೋಗುತ್ತೆ, ಕೊಡ್ತಾರೆ. ಎಲ್ಲ ಇನ್ಫಾರ್ಮೇಷನ್ಗಳನ್ನ ಅನೇಕ ರೀತಿಯಾಗಿರುತ್ತೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿ ಬರುತ್ತೆ. ಹೇಗೆ ಮನುಷ್ಯನ ಮೇಲೆ ಮೇಲ್ಭಾಗದಲ್ಲಿ ಹೋದಾಗ ಯಾವ ರೀತಿಯಾದಂಥ ಪ್ರಯೋಗಗಳಿರುತ್ತೆ, ಜೊತೆಗೆ ಕಾಳುಗಳನ್ನು ತೊಗೊಂಡಾಗ ಅದು ಮೊಳಕೆ ಬೆಳೆಯೋಕ್ಕಾಗುತ್ತಾ, ಅಲ್ಲಿ ಪಾಚಿ ಹೇಗೆ ಬೆಳಿಬಹುದಲ್ಲಿ, ಪಾಚಿ ಬೆಳೆಯುತ್ತೆ ಅಂದರೆ ನೀರಿನಾಂಶ ಇದೆ, ಅದು ಯಾವ ರೀತಿಯಾಗಿದೆ, ಸ್ಪೇಸಲ್ಲಿ ಇನ್ನೇನು ಮಾಡಬಹುದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ತರಹೇವಾರಿಗಳ ಪ್ರಯತ್ನಗಳು ನಡೀತಾ ಇದ್ದಾವೆ. ನಾಳೆ ಹೋಗಿ ಅಲ್ಲಿ ಮನುಷ್ಯ ಹೋಗಿ ಬದುಕಬೇಕು ಅನ್ನೋದಕ್ಕೆ ತಯಾರಿಗಳು ಹೇಗಿರಬೇಕು ಅನ್ನುವಂಥದ್ದನ್ನೆಲ್ಲ ಒಂದೊಂದೇ ರೀತಿಯಾದಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅಲ್ಲೇ ಹೋಗಿ ಇರುವಂಥದ್ದಾದರೆ ಎಷ್ಟು ದಿನಗಳವರೆಗೂ ಕೂಡ ಲಾಂಗ್ ಟರ್ಮಲ್ಲಿ ಉಳ್ಕೊಳ್ಬಹುದು, ಹೇಗಿರಬಹುದು, ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಪ್ರಯೋಗಗಳು. ಅದರಲ್ಲಿ ಇದು ಕೂಡ ಈಗ ಸೇರಿಕೊಳ್ತಾ ಇದೆ. ಹಾಗಾಗಿ 61 ಪ್ರಯೋಗಗಳು ಅದರಲ್ಲಿದೆ. ಸೊ ಈಗ ಬಾಹ್ಯಾಕಾಶ ಕೇಂದ್ರಕ್ಕೆ ಶುಭಾಂಶು ಶುಕ್ಲಾ ಕೂಡ ಇಳಿದಿದ್ದಾರೆ. ಆ ಪ್ರಕ್ರಿಯೆಗಳನ್ನು ನೋಡೋದೇ ಒಂದು ರೀತಿಯಾಗಿರುತ್ತೆ. ವಿಜ್ಞಾನದ ಬಗ್ಗೆ ಆಸಕ್ತಿ ಹೊಂದಿರುವಂಥವರು ಇವುಗಳನ್ನೆಲ್ಲ ನೋಡಬೇಕು. ಇನ್ನುಳಿದಂಥದ್ದು ಏನೇನು ಕೆಲಸ ಮಾಡ್ತೀರಿ ನೀವು, ಅದ್ರ ಜೊತೆಗೂ ಕೂಡ ಇದ್ರ ಬಗ್ಗೆಯೂ ಕೂಡ ಆಸಕ್ತಿ ಇರಬೇಕು. ಹೇಗೆ ಮೇಲ್ಭಾಗದಲ್ಲಿ ನಾವು ನೋಡುವಂಥ ಆಕಾಶದಲ್ಲಿ ಏನೂ ಕಾಣೋದಿಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ಮೇಲ್ಭಾಗಕ್ಕೆ ಹೋದಾಗ ಅಲ್ಲಿ ಯಾವ ರೀತಿಯಾಗಿ ವಿಜ್ಞಾನ ಹೋಗಿ ತಲುಪಿದೆ, ಅಲ್ಲಿ ಯಾವ ರೀತಿಯಾಗಿ ಮನುಷ್ಯ ಒಂದು ಮನೆಯನ್ನು ನಿರ್ಮಾಣ ಮಾಡ್ಕೊಂಡು ಅಲ್ಲಿ ವರ್ಕ್ ಸ್ಟೇಷನನ್ನು ಹೇಗೆ ಮಾಡ್ತಾ ಇದ್ದಾನೆ, ಅಲ್ಲಿಂದ ಇನ್ನೇನೇನೆಲ್ಲ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾನೆ, ಅಲ್ಲಿ ಇದ್ಕೊಂಡು ಯಾವ ರೀತಿಯಾದಂಥ ಪ್ರಯೋಗಗಳನ್ನು ಮಾಡ್ತಾ ಇದ್ದಾನೆ, ಅಲ್ಲಿ ಊಟ ಅವನು ಹೇಗೆ ಮಾಡ್ತಾನೆ, ಅಲ್ಲಿ ಅವನಿಗೆ ನಮಗಿಲ್ಲೆಲ್ಲ ಹೋದಾಗ ಚೇಂಬರ್ ಎಲ್ಲ ಮನೆಯಲ್ಲೆಲ್ಲ ಟಾಯ್ಲೆಟ್ ಇರುತ್ತೆ, ಚೇಂಬರಲ್ಲಿ ಪಾಸಾಗಿ ಹೋಗ್ಬಿಡುತ್ತೆ. ಅಲ್ಲಿ ಏನಿರುತ್ತೆ ವ್ಯವಸ್ಥೆ, ಯಾವ ರೀತಿಯಾಗಿರುತ್ತೆ, ಊಟ ಹೇಗೆ, ಅಲ್ಲಿ ಇವೆಲ್ಲವೂ ನೋಡಬೇಕಲ್ಲ. ನಿದ್ದೆ ಹೇಗೆ ಮಾಡ್ತಾರೆ, ವರ್ಕ್ ಹೆಂಗೆ ಮಾಡ್ತಾರೆ, ಇವೆಲ್ಲ ಭಾಳ ಇಂಪಾರ್ಟೆಂಟು. ಅದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಗೊತ್ತಾಗುತ್ತೆ. ಹೇಗೆ ಹಾರಾಡ್ತಾ ಇರ್ತಾರೆ ಅಲ್ಲೇ ಅವರು, ಗುರುತ್ವಾಕರ್ಷಣೆ ಇರೋದಿಲ್ವಲ್ಲ. ಸೊ ಅದರ ಮಧ್ಯದಲ್ಲೂ ಕೂಡ ಅವರು ವರ್ಕನ್ನು ಮಾಡ್ತಾ ಇರ್ತಾರೆ. ಇವುಗಳೆಲ್ಲ ಆಸಕ್ತಿದಾಯಕವಾಗಿರುವಂಥದ್ದು. ಯಾರಿಗೆ ಆಸಕ್ತಿ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ತಾರೆ. ಅವರೆಲ್ಲ ತಿಳ್ಕೊಂಡು ತಮ್ಮ ಮಕ್ಕಳಿಗೂ ಕೂಡ ತಿಳಿಸಿ ಹೇಳಬೇಕು. ಸಣ್ಣ ಮಕ್ಕಳಿಗೆ ನೀವು ಹೇಳಿಕೊಡಿ, ತೋರಿಸಿ ಅವರಿಗೆಲ್ಲ. ಯಾರಿಗೆ ಗೊತ್ತು, ನಾಳೆ ಇನ್ನೊಬ್ರು ಯಾರೋ ವಿಜ್ಞಾನಿ ಅದರಲ್ಲಿ ಬೆಳಿಬೋದು, ಆಸಕ್ತಿ ಅವನಿಗೆ ಬರ್ಬೋದು. ನಿಮ್ಮ ಮಗುವಿನಲ್ಲೇ ನಾಳೆ ಅವನು ಈ ರೀತಿಯಾಗಿ ಹೋಗುವಂಥ ಪರಿಸ್ಥಿತಿ ಬರ್ಬೋದು. ಅವಕಾಶಗಳು ಸಿಗುತ್ತೆ. ಆಸಕ್ತಿಗಳನ್ನು ಹುಟ್ಟಿಸ್ಬೇಕು. ನೀವು ಸಣ್ಣ ಮಕ್ಕಳಿದ್ದಾಗ ಅವರಿಗೆ ಹಾಡಿನಲ್ಲಿ ಆಸಕ್ತಿ ಕೊಟ್ಟರೆ ಹಾಡಿನಲ್ಲೇ ಹೋಗ್ತಾರೆ, ಡ್ಯಾನ್ಸ್ನಲ್ಲಿ ಆಸಕ್ತಿ ಕೊಟ್ಟರೆ ಡ್ಯಾನ್ಸ್ನಲ್ಲೇ ಹೋಗ್ತಾರೆ. ಹಾಗೆ ವಿಜ್ಞಾನದಲ್ಲೂ ಕೂಡ ಈ ರೀತಿಯಾಗಿ ನೀವು ಅವ್ರಿಗೆ ಆಸಕ್ತಿಯನ್ನು ಹುಟ್ಟಿಸಿದರೆ ವಿಜ್ಞಾನದಲ್ಲಿ ಅವ್ರು ಮುಂದುವರಿತಾರೆ. ಹೌದಾ, ಹೀಗೆಲ್ಲ ಹೋಗ್ಬೋದಾ, ಅದಕ್ಕೇನು ಮಾಡಬೇಕು ಕೇಳ್ತಾರೆ ಅವರು. ನೀವು ತಿಳ್ಕೊಂಡ್ರೆ ತಾನೇ ಹೇಳೋಕ್ಕಾಗತ್ತೆ ಪೇರೆಂಟ್ಸ್ಗಳು. ನೀವು ತಿಳ್ಕೊಳ್ಳಿ ಅದೇನು ಎತ್ತ ಯಾವ ರೀತಿಯಾಗಿ ಅಂಥೇಳಿ. ಸೊ ಹಾಗಾಗಿ ಮಕ್ಕಳಿಗೆ ಭಾಳ ಅಗತ್ಯತೆ ಇವುಗಳನ್ನೆಲ್ಲ ತಿಳಿಸ್ಕೊಡ್ಬೇಕು. ಹೇಗೆ ನಡೆಯುತ್ತೆ, ಯಾವ ರೀತಿಯಾಗಿ ಆಸಕ್ತಿ ಹುಟ್ಕೊಳ್ಳುತ್ತೆ. ಸಾಧ್ಯ ಆದರೆ ಬೆಂಗಳೂರಿನಲ್ಲೂ ಕೂಡ ಕೇಂದ್ರಗಳಿದ್ದಾವೆ, ಅಲ್ಲಿ ಹೋಗಿ ತಲುಪಿ ಏನು ನಡೀತಾ ಇದೆ ಅನ್ನೋದನ್ನು ಅವರು ಕೂಡ ಇಟ್ಟಿರ್ತಾರೆ ಅಲ್ಲಿ. ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ.
ಸಂಜೆ ಹೋಗಿ ಒಂದು ಸಲ ಗೊತ್ತಾಗುತ್ತೆ ಸ್ಪೇಸ್ ಸ್ಟೇಷನ್ಗಳ ಬಗ್ಗೆ ಅಲ್ಲಿ ವಿವರಣೆ ಕೊಡ್ತಾ ಇರ್ತಾರೆ. ಮಕ್ಕಳನ್ನ ಹೋಗಿ ಕೂಡಿಸ್ಕೊಳ್ಳಿ ಅಲ್ಲಿ, ಅವ್ರಿಗೆ ಸಂಪೂರ್ಣವಾಗಿ ಚಿತ್ರಣವನ್ನು ಕೊಡ್ತಾರೆ. ಆಸಕ್ತಿ ಹುಟ್ಕೊಳ್ಳುತ್ತೆ. ಕೇವಲ ನಾನು ಇಂಜಿನಿಯರಿಂಗ್ ಮಾಡಿಸ್ಬಿಡ್ತೀನಿ, ಕೇವಲ ನಾನೆಲ್ಲ ಡಾಕ್ಟರ್ ಮಾಡಿಸ್ಬಿಡ್ತೀನಿ, ಮಾಡಿಸಿ ಬೇಡ ಅನ್ನೋದಿಲ್ಲ. ಬಟ್ ಇಂತಹ ವಿಚಾರಗಳಲ್ಲೂ ಕೂಡ ತುಂಬ ವೈಡ್ ರೇಂಜಲ್ಲಿ ಅವಕಾಶಗಳಿದ್ದಾವೆ, ತುಂಬ ಇದೆ. ಈಗ ಪ್ರೈವೇಟ್ಗಳಲ್ಲಿ ಬರ್ತಾ ಇದೆ. ಈಗ ಹೋಗಿರುವಂಥದ್ದು ಅವರು ಪ್ರೈವೇಟ್ನಲ್ಲೇ, ಯಾವುದೋ ಸರ್ಕಾರ ಇದರಿಂದ ಮಾಡಿರೋದಲ್ಲ, ಅದು ಪ್ರೈವೇಟ್ನವ್ರು ಕಳಿಸ್ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಅದಕ್ಕೆ 31 ರಾಷ್ಟ್ರಗಳು ನಿಂತ್ಕೊಳ್ತಾ ಇವೆ. ನಾಳೆ ಭಾರತದಲ್ಲೂ ಕೂಡ ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾದಂಥ ಅವಕಾಶಗಳು ಅವು ಸಿಗುತ್ತೆ. ಅದಕ್ಕೆ ತಕ್ಕಂತೆ ಇರಬೇಕಲ್ಲ ವಿಜ್ಞಾನಿಗಳು ಕೂಡ, ಆಸಕ್ತಿ ಇರಬೇಕಾಗತ್ತೆ, ಅದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರಬೇಕಾಗತ್ತೆ, ಅವುಗಳನ್ನೆಲ್ಲ ಕಲಿಸ್ಬೇಕಾಗತ್ತೆ, ಕಲಿಬೇಕಾಗತ್ತೆ. ಅದನ್ನು ತಂದೆ ತಾಯಿಗಳಾಗಿರುವಂಥವ್ರು ವಹಿಸ್ಕೊಳ್ಬೇಕು. ಮಕ್ಕಳಿಗೆಲ್ಲೋ ಒಂದು ಆಸಕ್ತಿ ಬರುತ್ತೆ. ಬರೀ ಮೊಬೈಲ್ ಕೊಟ್ಟು ಕೂಡಿಸ್ಬೇಡಿ. ಅವ್ನು ಊಟ ಮಾಡಲಿಲ್ಲ ಅಂದರೆ ಮೊಬೈಲ್ ಕೊಟ್ಬಿಟ್ಟು ಅವ್ನು ತಿನ್ನಿಸು, ಅಲ್ಲಿ ಒಂದಿಷ್ಟು ರೀಲ್ಸ್ ನೋಡು, ಒಂದಿಷ್ಟು ಕಿಡ್ಸ್ ಕಾರ್ಟೂನ್ಗಳನ್ನು ನೋಡಿ, ಅವನು ತೋರಿಸಿ, ಅದ್ರ ಜೊತೆಗೆ ಇದನ್ನು ತೋರಿಸಿ, ಆವಾಗ ಆಸಕ್ತಿ ಬರುತ್ತೆ. ಆಮೇಲೆ ಸ್ಕೂಲು ಕಾಲೇಜ್ಗಳಲ್ಲಿ ಇಂಥವೆಲ್ಲ ನಡೀತಾ ಇರಬೇಕಾದ್ರೆ ಮಾನಿಟ್ರ್ ಹಾಕಿಸ್ಬಿಟ್ಟು ಕೂಡಿಸ್ಬೇಕು. ಯಾವುದೋ ಒಂದು ಮೂವಿ ತಂದು ಬಂದಾಗ ಹೋಗಿ ಥಿಯೇಟ್ರಲ್ಲಿ ಕೂರಿಸ್ತೀರಾ, ಅವ್ರ ಹತ್ರ ಎಲ್ಲ ಪೇಮೆಂಟ್ ತೊಗೊಂಡು, ಇಲ್ಲ ಫ್ರೀಯಾಗಿಯೇ ಮೂವಿ ತೋರಿಸ್ತೀರಾ, ಇಂಥವುಗಳನ್ನು ಹಾಕಿ ಕೂರಿಸ್ತೀರಿ ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ ಹಾಕಿ. ಏನು ಆಸಕ್ತಿ ಅವ್ರಿಗೆ ನಿದ್ದೆ ಬಂದರೂ ಚಿಂತೆ ಇಲ್ಲ, ಕೂರಿಸಿ ಅಷ್ಟೇ, ಒಳಗಡೆ ಹಾಕಿ ಬೀಗ ಹಾಕಿ ಕೂರಿಸ್ಬಿಡಿ, ನೋಡು ಅದನ್ನು ಅಂತ ಹೇಳಿ, ಗೊತ್ತಾಗಬೇಕಲ್ಲಿ ಏನು ಅಂಥೇಳಿ. ಅಥವಾ ಯಾರಾದರೂ ಗೊತ್ತಿರೋರಿಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಲ್ಲಿಸಿ. ಅಲ್ಲಿ ಸ್ಕೂಲಿಂದ ಹಿಡಿದು ಕಾಲೇಜು, ಯೂನಿವರ್ಸಿಟಿವರೆಗೂ ಕೂಡ ಹೋಗಬೇಕು, ಇವೆಲ್ಲ ತಿಳಿಸ್ಕೊಡ್ಬೇಕು. ಆವಾಗ ಒಂದಿಷ್ಟು ಹೊಸ ವಿಜ್ಞಾನಿಗಳು ಹುಟ್ಕೊಳ್ಳೋಕೆ ಶುರು ಆಗುತ್ತಾರೆ.